Watch full episodes on Jio Hotstar. ಹೆಲೋ ಅಂಕಲ್, ಫೈಟ್ ಮಾಡ್ತೀರಾ ಇಲ್ಲಾಂದ್ರೆ ಕಾರ್ನ ಸುಮ್ಮನೆ ಕೆಳಗೆ ಇಳಿಸ್ತೀರಾ? ಯಾರು ಅಂತ ನೀನು? ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ, ತುಂಬಾ ಅದ್ಭುತ. ನನ್ನ ಹೆಸರು ಶಿವ ಅಂತ ಸರ್. ಒಳ್ಳೆ ಹೆಸರು. ನಿನ್ನನ್ನು ಭೇಟಿಯಾಗಿ ಖುಷಿ ಆಯ್ತು. ಪ್ಯಾಲೇಸ್ಗೆ ಬರಬೇಕು, ನಿನಗೆ ಬಹುಮಾನ ಕೊಡ್ತೀನಿ. ಮತ್ತೆ ಆ ಲಡ್ಡು ಸಿಂಗ್ ಎಲ್ಲಿ? ನಾನಿದ್ದೀನಿ ಸರ್, ನಾನಿದ್ದೀನಿ. ನಾನು ಬಂದ್ಬಿಟ್ಟೆ. ಎಲ್ಲರನ್ನು ಓಡಿಸ್ಬಿಟ್ಟೆ ನಾನು. ನೀವಲ್ಲ, ಶಿವ ಓಡಿಸಿದ್ದು. ನನಗೆ ಗೊತ್ತಿದೆ ಸರ್, ನನಗೆ ಗೊತ್ತಿದೆ. ನಾನು ಇವನಿಗೆ ಕಲ್ಸ್ಕೊಟ್ಟಿದ್ದೀನಿ. ಇವನು ತುಂಬಾ ಜಾಣ ಇದ್ದಾನೆ, ಎಲ್ಲವನ್ನೂ ಬೇಗ ಕಲ್ತ್ಕೊಂಡಿದ್ದಾನೆ. ಯಾರಿಗೂ ಏನು ಕೊಡೋದಿಲ್ಲ. ನನಗೆ 2 ಬಾರಿ ದಾಳಿಯಾಗಿದೆ. ಈಗ ₹1 ಯಾರಿಗೂ ಕೊಡೋದಿಲ್ಲ ನಾನು. ಈಗ ನಾನು ಪೂರ್ತಿ ವೇದಾಸ್ ನಗರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು 1 ವಾರದಲ್ಲಿ ಅವರೆಲ್ಲರೂ ಊರನ್ನ ಬಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ನಾನು ಎಲ್ಲಾರನ್ನೂ ಒದ್ದು ಓಡಿಸ್ಬೇಕಾಗತ್ತೆ. ಎಷ್ಟು ವಿಚಿತ್ರ ಇದು. ಪ್ರಿನ್ಸ್ನ ಪೂರ್ವಜರು ಎಷ್ಟು ಉದಾರಿಯಾಗಿದ್ರು. ಇವ್ನು ನೋಡಿದ್ರೆ ತುಂಬಾನೇ ಸ್ವಾರ್ಥ ತರ ಕಾಣಿಸ್ತಾ ಇದ್ದಾನೆ. ನಮ್ ತಾತ ಹಿಂದೆ ಹೇಳ್ತಾ ಇದ್ರು, 200 ವರ್ಷಗಳ ಹಿಂದೆ ಇಲ್ಲಿಯ ರಾಜ ವೇದಾಂತ್ ಕುಮಾರ್ ಅನ್ನೋನು ತನ್ನ ವಿಲ್ ನಲ್ಲಿ ಈ ಊರನ್ನ ವೇದಾಂತ್ ಸಿಟಿಯವರಿಗೆ ಅಂತ ಬರ್ದಿಟ್ಟಿದ್ನಂತೆ. ಹಾಗಾದ್ರೆ ಈಗ ವಿಲ್ ಎಲ್ಲಿದೆ ತಾತ? ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಮಗು. ಆದ್ರೆ ನಮ್ಮ ತಾತ ಆ ವೇದಾಂತ್ ಕುಮಾರ್ ರಾಜನಿಗೆ ಮಂತ್ರಿಯಾಗಿದ್ರಂತೆ. ರಾಜ ವೇದಾಂತ್ಗೆ ಆರೋಗ್ಯ ಹದಗೆಟ್ಟಿತ್ತು. ಅವರು ಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗ್ಬೇಕಾಗಿತ್ತು. ಆ ರಾಜ ಆಮೇಲೆ ನಮ್ ತಾತ ಒಬ್ಬರನ್ನೇ ಕರೆದು ಹೇಳಿದ್ರಂತೆ, ಆಚಾರ್ಯರೇ, ನಾನು ಕೇವಲ ನಿಮ್ಮ ಮೇಲೆ ಮಾತ್ರ ನಂಬಿಕೆ ಇಡ್ತೀನಿ. ನಾನು ಚಿಕಿತ್ಸೆಗೋಸ್ಕರ ಪೂರ ಪರಿವಾರದೊಂದಿಗೆ ಅಮೆರಿಕಕ್ಕೆ ಹೋಗ್ತಿದ್ದೀನಿ. ಬಹುಶಃ ವಾಪಸ್ ಬರದೇ ಇರಬಹುದು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿವಾಸಿಗಳ ಹೆಸರಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದೀನಿ. ಆ ವಿಲ್ನ ತುಂಬ ಹುಷಾರಾಗಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅದು ಕೆಟ್ಟ ಕೈಗೆ ಸಿಗಬಾರ್ದು ಅಂತ. ನೀವು ಬರ್ದಿಟ್ಟಿರೋ ವಿಲ್ ಎಲ್ಲಿದೆ? ಸೇವಕ್ರೇ, ಆ ವಿಲ್ಲು ಇಲ್ಲೆಲ್ಲ ಇದೆ ಅನ್ಸುತ್ತೆ. ಭೀಮ್ ಸಿಂಗ್, ನೀನು ನನ್ ಜೊತೆ ಬಾ. ಅಲ್ಲಿದೆಯೇ ನೋಡು. ತಗೊಳ್ಳಿ. ಮತ್ತೆ ಇದೇ ಆ ಡೈರಿ ರಾಜ ವೇದಾಂತ ಕೊಟ್ಟಿದ್ದು. ಈ ಡೈರಿಯಲ್ಲೇ ವಿಲ್ನ ಬರ್ದಿಟ್ಟಿರಬಹುದು. ಈ ಡೈರಿ ಖಾಲಿ ಇದೆ.
ಅಯ್ಯೋ, ಹೊಳೆಯುವಂಥ ವಸ್ತುವಿನ ಕೆಳಗಡೆನೆ ಚಮತ್ಕಾರ ಇರೋದು. ಹೇಗೆ ಮನಸ್ಸಿನ ಖುಷಿಯ ರಸ್ತೆ ಹೊಟ್ಟೆಯಿಂದ ಹೋಗುತ್ತೋ ಹಾಗೆ ಇದರಲ್ಲಿ ಇಷ್ಟೇನೆ ಬರ್ದಿರೋದು. ಇದ್ರಲ್ಲಿ ಅದಿರುವಂತ ಜಾಗದ ದಾರಿ ಇರಬಹುದು ಅಂತ ಅನ್ಸತ್ತೆ. ಅದಕ್ಕೆ ನಿಮ್ ತಾತ ಅವ್ರ ತಾತಂಗೆ ಅವರು ಇದನ್ನ ಕೊಟ್ಟಿರಬಹುದು. ನೀವಿದ್ರ ಅರ್ಥನ ಕಂಡುಹಿಡೀರಿ. ಅಷ್ಟರಲ್ಲಿ ನಾನು ಹೋಗಿ ಪ್ರಿನ್ಸ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ನಾನು ಅವರ ಜೀವನ ಉಳಿಸಿದ್ದೀನಿ. ಯಾರಿಗ್ ಗೊತ್ತು, ಅವ್ರು ನನ್ನ ಮಾತನ್ನ ಕೇಳಿ ಅವರು ನಮ್ಮನ್ನ ಇಲ್ಲಿಂದ ಓಡಿಸ್ದೇ ಇರ್ಬೋದೇನೋ. ಆ ವಿಲ್ ಅಲ್ಲಿರಬಹುದು. ನಾವು ಅಲ್ಲಿ ಹೋಗ್ಬೇಕಾಗತ್ತೆ. ಯಾರಿಗ್ ಗೊತ್ತು, ಮುಂದೆ ಹೋದ್ಮೇಲೆ ಅದು ಕಾಣಿಸ್ದೇ ಇರಬಹುದೇನೋ. ಡೈರೆಕ್ಷನ್ ಚೆಕ್ ಮಾಡ್ಕೋತೀನಿ. ನಾಟ್ ಡೈರೆಕ್ಷನ್. ಬನ್ನಿ ಹೋಗೋಣ. ಎಲ್ಲರೂ ನಿಮ್ಮ ಸೈಕಲ್ನ ಓಪನ್ ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಾವು ಕಾರಿಡಾರಲ್ಲಿ ಒಂದು ಸೈಕಲ್ ನೋಡಿದ್ವಿ. ಅದನ್ನ ತಗೊಂಡು ನೀವು ಕೂಡ ನಮ್ಮ ಜೊತೆ ಅದರಲ್ಲಿ ಬರಬಹುದು. ಪೊಲೀಸ್! ಜಯರಾಮ, ಬೇಗ ಪೊಲೀಸ್ನ ಕರಿ, ಬೇಗ ಪೊಲೀಸ್ನ ಕರಿ. ಅಯ್ಯೋ ಸಾರ್, ಪೊಲೀಸು ನೀವೇನೆ ಸಾರ್? ಹೌದಲ್ವಾ? ಈಗ ನೋಡು. ಏಯ್, ಬನ್ನಿ ಇಲ್ಲಿ. ಆ ಕಡೆಯಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಈ ಕಡೆ ನಡೀರಿ. ನೋಡ್ದೆ ಜಯರಾಮ, ಅವ್ರನ್ನ ಪೆದ್ರನ್ನಾಗಿ ಮಾಡ್ಬಿಟ್ಟೆ. ನೀವಂತೂ ಅದ್ಭುತನೇ ಬಿಡಿ ಸಾರ್, ನನಗೆ ಗೊತ್ತು. ಸೈಕಲ್ ಸಾರ್, ಸಾಕ್ ಮಾಡಿ ಈ ಹುಡ್ಕೋದು ಗಿಡ್ಕೋದು ಎಲ್ಲ. ಲಡ್ಡು ಸಿಂಗ್ ಮತ್ತೆ ಜಯರಾಮ್ ಎಲ್ಲಿ? ಕರೀರಿ ಅವ್ರನ್ನ. ಇದು ನನ್ನ ಅರಮನೆ. ಇಲ್ಲಿ ಯಾವ ಪೊಲೀಸು ಗಿಲೀಸು ಬೇಕಾಗಿಲ್ಲ. ಹೊರಟೋಗಿ ಇಲ್ಲಿಂದ. ಇಲ್ಲೇನೋ ನಡೀತಾ ಇದೆ ಅನಿಸುತ್ತೆ. ಈ ಲಡ್ಡು ಸಿಂಗ್ ಮತ್ತೆ ಜಯರಾಮು ಎಲ್ಲಿ ಹೋದ್ರು ಅಂತ. ಆಪರೇಟರ್, ಕ್ಯಾಮ್ರಾ ತೋರಿಸು. ಸ್ಟಾಪ್. ಈ ಟೆರೆಸ್ ಫುಟೇಜ್ನ ಸೆಲೆಕ್ಟ್ ಮಾಡು. ರಿವೈಂಡ್ ರಿವೈಂಡ್ ರಿವೈಂಡ್. ಎಲ್ಲರೂ ಹುಷಾರಾಗಿರಿ. ಯಾರಾದ್ರೂ ಗಾರ್ಡ್ಸ್ ಬಂದು ಕೇಳಿದ್ರೆ ಅವ್ರಿಗೆ ವಿಲ್ ಹುಡುಕ್ತಾ ಇದ್ವಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ. ನಾವು ಮಹಲ್ನ ಸುತ್ತುತ್ತಾ ಇದ್ವಿ ಅಂತ ಹೇಳ್ಬಿಡಿ. ಓಕೆ ಬಾಸ್, ನೀವ್ ಹೇಳ್ದಂಗೆ. ವಿಲ್ಲ? ಓ, ಇವರೆಲ್ಲ ವಿಲ್ನ ಹುಡ್ಕೋದಕ್ಕೆ ಬಂದಿದ್ದಾರೆ. ಆದರೆ ಆ ವಿಲ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ನನಗನ್ಸತ್ತೆ ಇವ್ರಿಗೇನೋ ಒಂಚೂರು ಗೊತ್ತಿರಬೇಕು. ಆಪರೇಟರ್, ನೋಡಿ ಅವರು ಎಲ್ಲಿ ಹೋಗ್ತಿದ್ದಾರೆ. ಯುವರಾಜ್ರೆ, ಅವರು ಕಿಚನ್ಗೆ ಹೋದ್ರು. ಬೇಗ ಕಿಚನ್ಗೆ ಹೋಗಿ. ಮೋಟಾರ್ ಸೈಕಲ್ ತಗೊಂಡು ಬನ್ನಿ. ನಾವು ಶಿವನಿಗಿಂತ ಮುಂಚೆ ಆ ಮಹಲ್ನ ತಲುಪಬೇಕು. ಆ ವಿಲ್ಲು ಅಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಆ ವಿಲ್ಲು ಶಿವನ ಕೈಯಲ್ಲಿ ಸಿಗಲೇಬಾರ್ದು. ಶಿವ, ಈ ಅರಮನೆ ಇನ್ನ ಎಷ್ಟು ದೂರ ಇದೆ? ನನ್ ಕಾಲು ತುಂಬಾ ನೋವ್ತಾ ಇದೆ. ನಿಮಗ್ ಗೊತ್ತಾ, ಒಂದ್ಸಲ ನಮ್ಮೂರಲ್ಲಿ ನಾನು ಕಂಟಿನ್ಯೂಸ್ ಆಗಿ 2 ದಿನ ಸೈಕಲ್ ಓಡಿಸ್ತಾನೆ ಇದ್ದೆ. ಸಾಕು, ಕಥೆ ಬಿಡ್ಬೇಡ. ಶಿವ, ನಾವು ಮುಂದೆ ಹೋದಾಗ ಭಯಾನಕ ಪ್ರಾಣಿ ಮತ್ತೆ ಬಂದ್ರೆ? ಭಯ ಪಡ್ಬೇಡ ಆದಿ. ಅವು ನಿನ್ನ ತಿನ್ನಕ್ಕಿನ ಮುಂಚೆ ನನ್ನ ಜೊತೆ ಫೈಟ್ ಆಡ್ಬೇಕಾಗತ್ತೆ.
ಅಯ್ಯೋ ಏನ್ ಸರ್ ಇದು? ವಾವ್, ಈ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ. ಆಹಾಹಾಹಾಹಾ. ಈ ಜಾಗ ಎಷ್ಟೊಂದು ಚೆನ್ನಾಗಿದೆ. ಇಷ್ಟು ಚಂದ ಸುವಾಸನೆ ಬಿಡೋ ಹೂನ ನಾನು ನೋಡೇ ಇಲ್ಲ. ಶಿವ, ನನ್ನ ಹೂವು ಸುಂದರವಾದ ಹೂವು, ನನ್ನ ಹೂವು ಸುಂದರವಾದ ಹೂವು. ಇದು ನನ್ನ ಹೂವು, ಇದು ನಿನ್ನ ಹೂವು, ಇದು ನನ್ನ ಹೂವು, ನನ್ನ ಹೂವು, ಇದು ನಮ್ಮಿಬ್ಬರ ಹೂವು. ಅಯ್ಯೋ, ಇವ್ರಿಗೆಲ್ಲ ಏನಾಯ್ತು? ಚೆನ್ನಾಗಿರೋ ಸುವಾಸನೆ. ನನ್ನ ಹೂವು ಸುಂದರವಾದ ಆಹಾಹಾಹಾಹಾ. ಹಲೋ ಲಡ್ಡು ಸಿಂಗ್ ಸರ್. ಹೌದು ಶಿವ, ಹೌದು, ಸಹಾಯ ಸಿಗುತ್ತೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಒಬ್ರಿಗೂ ಸಹಾಯ ಬೇಕು ಅಂತಂದ್ರೆ ಲಡ್ಡು ಸಿಂಗ್ನೆ ನೆನ್ಪು ಮಾಡ್ಕೊಳ್ತಾರೆ. ತಾತ ಅವ್ರಿಗೆ ಈ ವಿಷಯ ಹೇಳಲೇಬೇಕು. ಹಲೋ ಹಲೋ ತಾತ ಅವ್ರೆ, ಸಮಸ್ಯೆಗೆ ಪರಿಹಾರ ಸಿಕ್ತು, ಕೇಳ್ತಾ ಇದೀಯಾ? ನೆಟ್ಟಗ್ ಮಾತಾಡಕ್ಕೂ ಬಿಡಲ್ಲ. ಹಲೋ ಲಡ್ಡು ಸಿಂಗ್ ಸರ್, ನಾವಿಲ್ಲಿ ತಲುಪಿದೀವಿ. ನೀವು ಪ್ಲಾನ್ ಮುಖಾಂತರನೇ ನಮಗೆ ಕಿಚನ್ ನಲ್ಲಿ ಸಿಗಿ, ಓಕೆ? ಎಲ್ಲರೂ ಹುಷಾರಾಗಿರ್ಬೇಕು. ಮತ್ತೆ ಯಾರ ಕೈಲಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಾವು ವಿಲ್ನ ಹುಡುಕ್ತಾ ಇದೀವಿ ಅಂತ ಯಾರಿಗೂ ಹೇಳ್ಬಾರ್ದು. ಹುಷಾರಾಗಿರಿ, ಗೊತ್ತಾಯ್ತಾ? ಅರಮನೆಯಲ್ಲಿ ಸುತ್ತಾಡೋದಕ್ ಬಂದಿದೀವಿ ಅಂತ ಹೇಳ್ಬಿಡಿ. ಓಕೆ ಬಾಸ್, ನೀವ್ ಹೇಳ್ದಂಗೆ. ನೀವೆಲ್ಲರೂ ಸರಿಯಾಗಿ ಹುಡ್ಕಾಡಿ ಹೋಗಿ. ಸರಿ ಸರ್. ಲಡ್ಡು ಸಿಂಗ್ ಅವರು, ಇಲ್ಲಿ ಏನ್ ನಡೀತಾ ಇದೆ? ಹುಡ್ಕಾಡ್ತಾ ಇದೀವಿ. ನಮ್ಗೆ ಮಾಹಿತಿ ಬಂದಿದೆ, ನಿಮ್ ಮೇಲೆ ಅಟ್ಯಾಕ್ ಮಾಡಕ್ ಬಂದೋನು ನಿಮ್ಮ ಜನಗಳ ಮಧ್ಯನೇ ಇದ್ದಾನೆ ಅನ್ನೋದು. ಇಲ್ಲ ಇಲ್ಲ, ನಮ್ಮ ವ್ಯಕ್ತಿಗಳ ಮಧ್ಯೆ ಆ ಥರದವ್ರು ಯಾರು ಇರೋದಿಲ್ಲ. ಮಾಹಿತಿ ಪಕ್ಕ ಇದೆ, ನೀವು ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಈಗ ಹಾಲಿಗೆ ಹಾಲು, ನೀರಿಗೆ ನೀರು ಗೊತ್ತಾಗ್ಬಿಡುತ್ತೆ. ಆಯ್ತ್ ಜೈರಮ್ಮ, ಸರ್. ನೀನು ನನ್ ಜೊತೆಗ್ ಬಾ. ಇಡೀ ಅರಮನೆನ ಹುಡ್ಕಾಡ್ಬೇಕು. ಸರ್. ಎಷ್ಟು ದೊಡ್ಡ ಸೈಕಲ್! ಹೇ, ಬೇಗ ಬಚ್ಚಿಟ್ಕೊಳ್ಳಿ, ಯಾರೋ ಬರ್ತಿದ್ದಾರೆ.
ಅಲ್ಲಿಂದ ಯಾರೋ ಬರ್ತಿದ್ದಾನೆ, ಬೇಗ ಬಚ್ಚಿಟ್ಕೊಳ್ಳಿ. ಅಯ್ಯೋ, ಇವರು ಲಡ್ಡು ಸಿಂಗ್ ಸರ್ ಅವರು. ನೀವು ಬಂದಿದ್ದು ನಮ್ಗೆ ಒಳ್ಳೇದಾಯ್ತು. ಬನ್ನಿ, ಈಗ ನಾವು ಆ ಸೀಕ್ರೆಟ್ ಡೋರ್ನ ಹುಡ್ಕೋಣ. ಶಿವ, ನಿನ್ಗೇನಾದ್ರೂ ಸಿಕ್ತಾ? ಇಲ್ಲ, ಇನ್ನೂ ಏನೂ ಸಿಕ್ಕಿಲ್ಲ. ಯುಡಿ, ನಿನಗೇನಾದ್ರೂ ಸಿಕ್ತಾ? ಇಲ್ಲ, ಏನಾದ್ರೂ ಸಿಕ್ಕ್ರೆ ಹೇಳ್ತೀನಿ. ರೇವಾ, ನಿನ್ಗೇನಾದ್ರೂ ಸಿಕ್ತಾ? ಏನ್ ಸಾರ್ ಬರೀ ಕೇಳ್ತಾನೆ ಇದ್ದೀರಾ? ನೀವು ಒಂದ್ ಸ್ವಲ್ಪ ಹುಡುಕಿ. ನನಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಸಿಗಲ್ಲ. ನಾನೇ ಅದನ್ನ ಹುಡುಕ್ಬೇಕಾಗತ್ತೆ. ಸಿಕ್ತು, ವಿಲ್ ಸಿಕ್ಬಿಡ್ತು. ಅಯ್ಯೋ ಅಲ್ಲಿ ಶಿವ, ಇಲ್ಲಂದ್ರೂ ಏನೂ ಇಲ್ಲ. ಇಷ್ಟು ದೊಡ್ಡ ಒನ್ಕೆಯಿಂದ ಮಸಾಲೆ ಹೇಗ್ ಕೊಡ್ತಾರೆ? ನಾನು ನೋಡ್ತೀನಿ ಎಷ್ಟ್ ಭಾರ ಇದೆ ಅಂತ. ಅಯ್ಯೋ, ಈ ಲಡ್ಡು ಸಿಂಗ್ ಸರ್ನ ಟೋಪಿ ಇಲ್ಲಿ ಹೇಗೆ ಬಂತು? ನನಗನ್ಸುತ್ತೆ ಲಡ್ಡು ಸಿಂಗ್ ಸರ್ ಈ ಡೋರ್ನ ಆ ಕಡೆ ಇದ್ದಾರೆ ಅಂತ. ಆದ್ರೆ ಹೇಗೆ? ಡೋರ್ ಇಲ್ದೇನೆ ಅವ್ರು ಆ ಕಡೆ ಹೇಗೆ ಹೋಗಕ್ಕಾಗುತ್ತೆ? ಅಂದ್ರೆ ಇದ್ರ ಅರ್ಥ ಈ ಗೋಡೆನಲ್ಲಿ ಇಲ್ಲೇ ಎಲ್ಲೋ ಬಾಗ್ಲಿದೆ. ಆದ್ರೆ ಬಾಗ್ಲು ಹೇಗೆ ಓಪನ್ ಆಯ್ತು? ಈಗ ತಾನೇ ಇಲ್ಲಿ ಆದಿ ನಿಂತ್ಕೊಂಡಿದ್ದ. ಆದಿ, ನೀನ್ ಏನ್ ಮಾಡ್ದೆ? ನಾನೇನು ಮಾಡ್ಲಿಲ್ಲ ಅಪ್ಪ, ನಾನೇನು ಮಾಡಿಲ್ಲ. ನಾನ್ ಹೋಗ್ಬಿಟ್ಟು ಸುಮ್ನೆ ಇಲ್ಲಿದ್ದ ಈ ಒನ್ಕೆನ ಈ ತರ ಹಿಂಗ್ ಮಾಡ್ದೆ. ವಾವ್, ಈ ಜಾಗ ಎಷ್ಟು ಸುಂದರವಾಗಿದೆ. ಇದು ವೇದಾ ಸಿಟಿಯ ಸೀಕ್ರೆಟ್ ಜಾಗ. ಈ ಜಾಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಆದ್ರೆ ಲಡ್ಡು ಸಿಂಗ್ ಎಲ್ಲಿ ಹೋದ್ರು? ಅವರು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ, ನಾನು ಏಲಿಯನ್ ಅಲ್ಲ, ಲಡ್ಡು ಸಿಂಗು. ಹೊಡಿಬೇಡಿ. ಲಡ್ಡು ಸಿಂಗ್ ಸರ್, ನೀವೆಷ್ಟು ಭಯಾನಕವಾಗಿ ಕಾಣಿಸ್ತಾ ಇದ್ರಿ. ಈ ತರ ಕಲರ್ ಕಲರ್ ಆನೆಗಳನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಮ್ಮೂರಲ್ಲಿ ಇದಕ್ಕಿಂತ ಜಾಸ್ತಿ ಕಲರ್ ಕಲರ್ ಆನೆಗಳಿರ್ಬೋದಲ್ವಾ? ನನ್ನ ಏನ್ ತಮಾಷೆ ಮಾಡ್ತಿದ್ಯಾ? ಇವತ್ತು ಒಪ್ಕೊಂಡೇ ಬಿಟ್ಟ ತಮಾಷೆ ಮಾಡ್ತಾ ಇರೋದನ್ನ. ಅರೆ, ನೀನ್ ಏನ್ ಮಾತಾಡ್ತಿದ್ಯಾ? ಡೇ ಡೌರಾಜ, ಈ ಮಾತಿನ ಅರ್ಥ ಏನಂದ್ರೆ ನೀನು ಆನೆಗಳಿಗಿಂತ ತುಂಬಾ ಬಲಶಾಲಿಯಾಗಿದ್ಯಾ ಅಂತ. ಅಯ್ಯೋ, ಅಲ್ಲಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಆ ಮಂಕಿ. ಹೇ ವಾವ್, ಇದು ಫ್ಲೈಯಿಂಗ್ ಮಂಕಿ. ಅಯ್ಯೋ ಶಿವ, ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಹೋಗು, ಹಿಂದೆ ಹೋಗು, ದೂರ ಹೋಗು. ಸಾರಿ. ಅಯ್ಯೋ ಶಿವ, ಓಡು. ಅಯ್ಯೋ, ಎಲ್ರೂ ಓಡ್ ಬನ್ನಿ ಬೇಗ.
ಅಯ್ಯೋ ತಾತ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಶಿವ ಶಿವ ಓ ಶಿವ, ಹುಷಾರಾಗಿದ್ಯಾ? ಹುಷಾರಾಗಿದ್ದೀನಿ ರೇವಾ, ಥ್ಯಾಂಕ್ ಯು. ಹಾವು ನಿನ್ನ ಮುಂಚೆನೆ ಬಿಟ್ಟು ಒಳ್ಳೆ ಕೆಲ್ಸ ಮಾಡ್ತು. ಇಲ್ಲ ಅಂದ್ರೆ ನಾನೇ ಜಂಪ್ ಮಾಡಿ ನಿನ್ನ ಹತ್ರ ಬರ್ತಿದ್ದೆ. ಸಾಕ್ ನಿಲ್ಸು ಡೌರಾಜ. ಇಲ್ ನೋಡು ಫ್ಲೈಯಿಂಗ್ ಮಂಕಿ. ಹೋಗು, ಈಗ ಹೋಗಿ ಕಾಡಲ್ಲಿ ಆರಾಮಾಗಿರು. ಆದ್ರೆ ಹಾವಿಂದ ನೀನು ದೂರ ಇರು. ಹಾ ಹುಷಾರಾಗಿರು. ನಡಿ. ಎಷ್ಟು ಕ್ಯೂಟ್ ಆಗಿದೀಯ ಕೋತಿ, ತುಂಬಾ ಕ್ಯೂಟ್ ಆಗಿದೀಯಾ. ಅಯ್ಯೋ ಕೋತಿ ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಅಯ್ಯೋ ನಿನ್ನನ್ನು ಹೊಗಳಿದ್ರೆ ನನ್ನನ್ನೇ ಹೊಡಿತೀಯಾ. ಅಯ್ಯೋ ಅವನ್ಗೆ ನೆನ್ಪಾಗೋಯ್ತು ಲಡ್ಡು ಸಿಂಗ್ ಸರ್. ನೀವ್ ಹೇಳಿದ್ರಲ್ಲ ಮಂಕಿ ವೆಂಕಿ ಅಂತೆಲ್ಲ ನಿನ್ ಪ್ರಾಣನ ಅಪಾಯಕ್ಕೆ ಸಿಲುಕ್ಸ್ಬೇಡ ಅಂತ, ಅದಕ್ಕೆ. ಹೌದಾ? ನಾವ್ ಈ ಬೋಟಿಂದ ಆ ನದಿನ ದಾಟ್ಬೇಕಾಗತ್ತೆ, ಮತ್ತೆ ಅಲ್ಲಿಂದ ಮುಂದಿನ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಬೇಗ ಬನ್ನಿ. ಈ ಮಗು ಆ ಬೋಟ್ ಗಂಟ ತಲುಪಬಾರ್ದು. ಮಲ್ಲಪ್ಪ, ಎಲ್ರು ಬೇಗ ಹೋಗಿ. ಬೇಗ ಸೈಡ್ಗೆ ಬನ್ನಿ. ಈಗ ಶಿವ ಮತ್ತೆ ಅವ್ರ ಕಡೆಯವರು ಆ ವೀಲ್ ಹತ್ರ ತಲುಪೋದಕ್ಕಾಗೋದಿಲ್ಲ. Watch India's largest kids library only on Jio Hotstar. Download the app now.